ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ KIADB ನಿರ್ಮಿಸಲು ಉದ್ದೇಶಿಸಿರುವಂತಹ ಕೈಗಾರಿಕಾ ಪ್ರದೇಶಕ್ಕೆ ಅಗತ್ಯ ಇರುವ ಕೃಷಿ ಜಮೀನುಗಳ ಸರ್ವೆಯನ್ನು ಮಾಡಲು ಸೋಮವಾರ ಗ್ರಾಮಗಳಿಗೆ ಬಂದಿದ್ದಂತಹ ಖಾಸಗಿ ಸಂಸ್ಥೆಯ ಪ್ರತಿನಿಧಿಗಳ ಡ್ರೋನ್ ಮತ್ತು ಲ್ಯಾಪ್ಟಾಪನ್ನು ರೈತರು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ. ಹಂದೇನಹಳ್ಳಿ ಮತ್ತು ಮೇಡಹಳ್ಳಿ ಗ್ರಾಮದಲ್ಲಿ 700 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ KIADB ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದೆ. ಖಾಸಗಿ ಸಂಸ್ಥೆಯ ಪ್ರತಿನಿಧಿ ಕೃಷಿ ಜಮೀನನ್ನು ಸರ್ವೆ ಮಾಡಲು ಬಂದಾಗ ಡ್ರೋನ್ ಮತ್ತು ಲ್ಯಾಪ್ಟಾಪನ್ನು ಕಿತ್ತುಕೊಂಡಂತಹ ರೈತರು ಅದಕ್ಕೆ ಬೆಂಕಿಯನ್ನು ಹಚ್ಚಿದ್ದಾರೆ. ಆನಂತರ ಬಡಿಗೆ ಮತ್ತು ದೊಣ್ಣೆಗಳನ್ನು ಹಿಡಿದ ರೈತರು ಅಧಿಕಾರಿಗಳು ಸರ್ವೆ ಮಾಡದಂತೆ ತಡೆದಿದ್ದಾರೆ. ಆನಂತರ ಅವರನ್ನು ವಾಪಸ್ ಕಳುಹಿಸಿದರು. ರೈತರ ಭೂಮಿಯನ್ನು ರೈತರೇ ರಕ್ಷಣೆ ಮಾಡಿಕೊಳ್ಳುತ್ತೇವೆ, ರಾಜಕಾರಣಿಗಳು ಕಳ್ಳರು ಮತ್ತು ರೈತ ವಿರೋಧಿಗಳು ಆಗಿದ್ದಾರೆ, ರೈತರ ಭೂಮಿ ಒತ್ತುವರಿ ಸಂಬಂಧ ಕಾಯ್ದೆಯ ತಿದ್ದುಪಡಿ ಅವಶ್ಯಕತೆ ಇದೆ, ಆದರೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ರೈತರ ಪರ ಚಕಾರವನ್ನೇ ಎತ್ತುತ್ತಾ ಇಲ್ಲ, ಭೂಮಿಯ ಉಳಿವಿಗಾಗಿ ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧರಾಗಿದ್ದೇವೆ, ರಕ್ತ ಮತ್ತು ಪ್ರಾಣವನ್ನು ಬೇಕಾದರೂ ನೀಡುತ್ತೇವೆ, ಆದರೆ ಯಾವುದೇ ಕಾರಣಕ್ಕೂ 1 ಅಡಿ ಭೂಮಿಯನ್ನು ಕೂಡ ನಾವು ನೀಡಲಿಕ್ಕೆ ತಯಾರಿಲ್ಲ, ಈ ಸಂಬಂಧ ನಮ್ಮ ಆಯ್ಕೆ ಕೂಡ ಸ್ಪಷ್ಟ ಆಗಿದೆ, KIADBಯು ರೈತರ ಪರವಾಗಿ ಕೆಲಸ ಮಾಡಬೇಕು ಅಂಥೇಳಿ ರೈತ ಮುಖಂಡರಾಗಿರುವಂಥ ಚಂದ್ರಾರೆಡ್ಡಿ ಹೇಳಿದರು. ನಾವು 1 ಇಂಚು ಕೂಡ ಭೂಮಿಯನ್ನು ಬಿಡೋದಿಲ್ಲ, ರೈತರ ಕಣ್ಣು ತಪ್ಪಿಸಿ ಸರ್ವೆ ಮಾಡಲಿಕ್ಕೆ KIADBಯು ಸಿದ್ಧತೆಯನ್ನು ನಡೆಸಿದೆ, ಸಾಮ ದಾನ ದಂಡ ಎಲ್ಲದಕ್ಕೂ ರೈತರು ಸಿದ್ಧರಾಗಿದ್ದೇವೆ, ನಮ್ಮ ಭೂಮಿಗೆ ಕಾಲಿಟ್ಟರೆ ಎಲ್ಲದಕ್ಕೂ ರೈತರು ನಾವು ಸಿದ್ಧರಿದ್ದೇವೆ, ಬಂಗಾರದಂತಹ ಭೂಮಿ ಮತ್ತು ಬಂಗಾರದಂತಹ ಬೆಳೆಯನ್ನು ಹಾಳು ಮಾಡಲು KIADBಯು ಸಿದ್ಧತೆ ನಡೆಸಿದೆ ಎಂದು ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಯಾವೊಬ್ಬ ರಾಜಕಾರಣಿಯೂ ರೈತರ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿಲ್ಲ, ರಾಜಕಾರಣಿಗಳು ರೈತರ ಮುಂದೆ ಮೊಸಳೆ ಕಣ್ಣೀರು ಸುರಿಸುವ ರಾಜಕೀಯ ನಿಲ್ಲಿಸಬೇಕು, ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲಿ ಬೇಕಾದರೂ ರೈತರ ಭೂಮಿ ಒತ್ತುವರಿ ಮಾಡಬಹುದು, ಆದರೆ ಹಂದೇನಹಳ್ಳಿ ಮೇಡಹಳ್ಳಿಯಲ್ಲಿ 1 ಇಂಚು ಭೂಮಿಯನ್ನು ಸಹ ಒತ್ತುವರಿಗೆ ನಾವು ಬಿಡೋದಿಲ್ಲ ಅಂತ ಹೇಳಿದರು. 10 ಗುಂಟೆ ಜಮೀನು 10 ಮಕ್ಕಳನ್ನು ಸಾಕಿದೆ, ಹಳ್ಳಿ ಬದುಕು ರೈತರ ಜೀವನ ತಿಳಿಯದಂತಹ ರಾಜಕಾರಣಿಗಳು ಮತ್ತು KIADBಯ ರೈತರ ಜೀವನವನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರೈತರು ಭೂಮಿಯನ್ನು ನಂಬಿ ಜೀವನವನ್ನು ಮಾಡ್ತಾ ಇದ್ದೇವೆ, ಭೂಮಿಯನ್ನೇ ಕಿತ್ಕೊಂಡರೆ ಜೀವನ ನಡೆಸುವುದೇ ನಮಗೆ ಕಷ್ಟ ಆಗುತ್ತೆ, ಕೃಷಿ ಭೂಮಿಯನ್ನು ಕೈಗಾರಿಕೆಗೆ ನೀಡುವುದು ತಪ್ಪು, ಹಾಗಾಗಿ KIADBಯ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಪ್ರಾಥಮಿಕ ಅಧಿಸೂಚನೆಯನ್ನು ಹಿಂಪಡೆಯಬೇಕು ಎಂದು ರೈತ ಮುಖಂಡರು ಆಗಿರುವಂಥ ಚಂದ್ರಾರೆಡ್ಡಿ ಒತ್ತಾಯವನ್ನು ಮಾಡಿದರು. ಆನೇಕಲ್ ತಾಲೂಕಿನ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಸದಸ್ಯರು ಹಾಗೆಯೇ ರೈತರು ಒಗ್ಗೂಡಿ KIADB ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖಂಡರಾಗಿರುವಂಥ ಕೇಶವರೆಡ್ಡಿ, ನಾಗೇಶ, ಅಂಬರೀಷ, ಮುನಿಯಲ್ಲಪ್ಪ, ಶ್ರೀನಿವಾಸರೆಡ್ಡಿ, ವೇಣು ಹಾಗೆಯೇ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು. ಸರ್ವೆಗೆ ಬಂದಂತಹ ಅಧಿಕಾರಿಗಳಿಂದ ಡ್ರೋನನ್ನು ಲ್ಯಾಪ್ಟಾಪನ್ನು ಕಿತ್ತುಕೊಂಡಂತಹ ರೈತರು ಈ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಸುಟ್ಟು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು.